ಬಂಧುಗಳೇ, ನೀವೇ ನೋಡ್ತಾ ಇದ್ರ ಈ ಒಂದು ಸ್ಥಳ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ, ಗುಡ್ಡದ ನೇರ್ಲೆಕೆರೆ, ಹೊಸದುರ್ಗ ತಾಲೂಕಿನಲ್ಲಿ ಬರ್ತದೆ. ಈ ಒಂದು ದೇವಸ್ಥಾನವು ದಶರಥ ಮತ್ತು ಶ್ರೀರಾಮರಿಂದ ಸ್ಥಾಪಿಸಲ್ಪಟ್ಟ ಲಿಂಗವನ್ನು ಒಳಗೊಂಡಿದ್ದು ಇಲ್ಲಿ ಒಂದು ದೇವಸ್ಥಾನವಿದೆ. ನೀವು ನೋಡ್ತಾ ಇದ್ರ ದಟ್ಟಾರಣ್ಯಗಳ ನಡುವೆ ನೆಲೆಸಿರ್ತಕ್ಕಂಥ ಈ ಒಂದು ಸ್ಥಳ ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿದೆ. ಶ್ರವಣಕುಮಾರ ಮತ್ತು ಅವರ ತಂದೆ ತಾಯಿಗಳು ಲಿಂಗೈಕ್ಯವಾದಂಥ ಒಂದು ಈ ಸ್ಥಳ, ಅವರಿಗೆ ಮುಕ್ತಿ ಕೊಟ್ಟಂಥ ಒಂದು ಈ ಸ್ಥಳ ನೀವು ನೋಡ್ತಾ ಇದ್ದೀರಾ. ನೋಡಿ, ಏನು ಕಾಣ್ತಾ ಇದೆ ಗುಡಿ, ಅದೇ ಶ್ರವಣಕುಮಾರ ಮತ್ತು ಅವರ ತಂದೆ ತಾಯಿಗಳ ಸಮಾಧಿ. ತೋರಿಸ್ತೀನಿ ನೋಡಿ, ಬನ್ನಿ. ಶ್ರೀರಾಮ ಮತ್ತು ದಶರಥ ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ದೇವಸ್ಥಾನ ನೋಡಿ. ದಟ್ಟಾರಣ್ಯಗಳ ಬಿಂದುಗಡೆ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ, ಕಾಡು ನೋಡಿ. ಇದೇ ಶ್ರವಣಕುಮಾರ ಮತ್ತು ಅವರ ತಂದೆ ತಾಯಿಗಳವರ ಸಮಾಧಿಯ ಒಂದು ಸ್ಥಳ. ನೀವು ನೋಡ್ತಾ ಇರ್ಬೋದು, ಅವರ ಮಾಹಿತಿಯನ್ನು ಕೂಡ ಹಾಕಿದರೆ. ನೋಡ್ತಾ ಇರ್ಬೋದು, ಶ್ರವಣಕುಮಾರ ಅಂತ ಬೋರ್ಡ್ ಇದೆ ನೋಡಿ, ಇದೇ ಅವರ ಸಮಾಧಿ. ದಶರಥ ಮಹಾರಾಜರು ಬೇಟೆಗಾಗಿ ಬಂದಂಥ ಸಂದರ್ಭದಲ್ಲಿ ಶ್ರವಣಕುಮಾರ ಅವರ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರ್ಕೊಂಡು ಬಂದಿರ್ತಾರೆ. ಆಗ ಶ್ರವಣಕುಮಾರ ಅವರ ತಂದೆ ತಾಯಿಗಳಿಗೆ ಬಾಯಾರಿಕೆ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಶ್ರವಣಕುಮಾರ ನೀರನ್ನು ತರಲಿಕ್ಕೆ ಅಂತ ಒಂದು ಹೊಂಡದಲ್ಲಿ ಹೋಗಿ ನೀರನ್ನು ತಗೊಳ್ತಾ ಇದ್ದಾಗ ಗುಳುಗುಳು ಶಬ್ದ ಬಂದಾಗ ದಶರಥ ಮಹಾರಾಜರು ಯಾವುದೋ ಪ್ರಾಣಿ ಬಂದಿದೆ ಅಂತ ಹೇಳಿ ಇಲ್ಲಿ ನೀರನ್ನು ಮುಗಿತಿದ್ದ ಶ್ರವಣಕುಮಾರನಿಗೆ ಬಾಣವನ್ನು ಬಿಟ್ಟು ಅವನಿಗೆ ಮುಕ್ತಿ ಕೊಟ್ಟಂತಹ ಒಂದು ಸ್ಥಳವೇ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ನೀವೇನು ನೋಡ್ತಾ ಇದ್ರೆ ಅಲ್ಲಿ ಹೊಂಡ ಕಾಣಿಸ್ತಾ ಇದೆಯಲ್ಲ, ಅದೇ ಹೊಂಡದಲ್ಲಿ ಶ್ರವಣಕುಮಾರ ನೀರನ್ನು ತಗೊಳ್ತಾ ಇರುವಾಗ ದಶರಥರ ಮಹಾರಾಜರು ಆ ಒಂದು ಕಡೆಯಿಂದ ಬಾಣವನ್ನು ಬಿಡ್ತಾರೆ. ಅದೇ ಆ ಹೊಂಡ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಗಂಗಮ್ಮನ ಮಾಡ್ತಾಯಿದ್ರೆ, ಗಂಗಾ ಪೂಜೆಯನ್ನು ಮಾಡ್ತಾಯಿದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ವೀರಭದ್ರ ಸ್ವಾಮಿಯ ಸನ್ನಿಧಿಯು ಕೂಡ ಇದೆ ನೋಡಿ. ಇತ್ತೀಚೆಗೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದರೆ. ಇಲ್ಲಿ ಶ್ರವಣಕುಮಾರ ಅಂತ ಒಂದು ಸಿನಿಮಾ ಮಾಡಿದಾರಲ್ಲ, ಅದೇ ಒಂದು ಈ ಸ್ಥಳವೇ ದಶರಥ ರಾಮೇಶ್ವರ ಸ್ವಾಮಿ ದೊಡ್ಡ ವಜ್ರ. ಸಾಕಾಯ್ತು, ಯಾಕಂದ್ರೆ ಬೇರುಗಳ ನಡುವೆ ಬಾಗಿಲು ಸೃಷ್ಟಿಯಾಗಿದ್ದು ನೋಡಿ, ಅದರ ಮೂಲಕವೇ ಗರ್ಭಗುಡಿಯನ್ನು ನಾವು ಪ್ರವೇಶಿಸುತ್ತೇವೆ. ನೀವೇ ನೋಡ್ತಾ ಇದ್ರ, ಇಲ್ಲಿ ನೋಡಿ ಭಕ್ತಾದಿಗಳು ಸ್ನಾನವನ್ನು ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಇಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹೊಂಡದಲ್ಲೇ ಶ್ರವಣಕುಮಾರ ನೀರನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದು ನೋಡ್ತಾ ಇರ್ಬೋದು.
ಸುತ್ತಲೂ ದಟ್ಟಾರಣ್ಯಗಳಿಂದ ಕೂಡಿದೆ. ನೋಡಿ, ಇಲ್ಲಿ ಉದ್ಭವ ಲಿಂಗವನ್ನು ನೀವು ನೋಡಬಹುದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಉದ್ಭವ ಲಿಂಗ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆಗ ಅದೇ ಉದ್ಭವ ಲಿಂಗ.